ಅಂಬಿಕಾ ಸುಬ್ರಹ್ಮಣ್ಯ ಸಾಗರದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಹುಣ್ಣಿಮೆ ಅಮಾವಾಸ್ಯೆ ಆಸುಪಾಸಿನಲ್ಲಿ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಚಿಕ್ಕ ಮಕ್ಕಳು ರಗಳೆ ಮಾಡುವುದು ಯಾಕೆ ಮತ್ತು ಆ ಸಮಯದಲ್ಲಿ ಯಾವ ರೀತಿ ಸಾಧನೆ ಮಾಡಬೇಕು ಅಂತೇಳಿ ಕೇಳಿದ್ದಾರೆ ಡಾಕ್ಟರ್. ತಾರಕ ಆತ್ಮಗಳು ಅಂದರೆ ಒಳ್ಳೆಯದು ಕೆಟ್ಟದು ಎರಡೂ ಇರುತ್ತೆ. ತಾರಕ ಅಂದರೆ ದೇಹ ಬಿಟ್ಟ ಆತ್ಮಗಳು, ಅದರಲ್ಲಿ ಒಳ್ಳೆ ಮಾಡಬೇಕೆಂಬ ಭಾವನೆ ಇದ್ದದ್ದು ತಾರಕ ಅಂದರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡುತ್ತದೆ, ಮೇಲೇರಿಸಬೇಕು ಅಂತ. ಕೆಟ್ಟ ಆತ್ಮಗಳು ಕೆಳಗಿಳಿಸಬೇಕು ಅಂತ, ಅವರಿಗೆ ಲೌಕಿಕ ಆಶಯ ಆಕಾಂಕ್ಷೆ ಹೆಚ್ಚಿಸಬೇಕು, ಆಧ್ಯಾತ್ಮಿಕ ತೃಷೆ ಹೆಚ್ಚಿಸಬೇಕು, ಅದು ತಾರಕ. ಇದು ಮಾರಕ ಅಂದರೆ ಲೌಕಿಕ ಆಶಯ ಜಗತ್ತಿಗೆ ಅಂಟಿಕೊಳ್ಳಬೇಕು. ಇವೆಲ್ಲ ವೋಲ್ಟೇಜ್ ಜಾಸ್ತಿಯಾಗಿ ಹೇಗೆ ಬಲ್ಪ್ ಬೆಳಗುತ್ತದೆಯೋ ಸೂರ್ಯೋದಯ ಸೂರ್ಯಾಸ್ತಮಾನದ ವೇಳೆ ಅವಕ್ಕೆ ಶಕ್ತಿ ಜಾಸ್ತಿ. ಅರ್ಥ ಆಯ್ತಾ? ಅಂದರೆ 6ರಿಂದ 7 ಬೆಳಗ್ಗೆ 6ರಿಂದ 7 AM PM ಆಗ ಅವುಗಳಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಅಂಥ ಸ್ಥಿತಿಯಲ್ಲಿ ಅವು ಹಠ ಮಾಡ್ತೇವೆ. ವೋಲ್ಟೇಜ್ ಜಾಸ್ತಿ ಆದಾಗ ಬಲ್ಪು ಜಗ್ಗಿಮುಗಿ ಹೇಗೆ ಆಗುತ್ತದೆಯೋ ಇವು ಕೂಡ ಅವಕ್ಕೆ ಸಹಿಸೋಕ್ಕಾಗೋದಿಲ್ಲ, ಸಂಕಟ ಆಗುತ್ತೆ, ಎದೆಯಲ್ಲಿ ಉರಿ ಬರುತ್ತೆ, ಏನು ಮಾಡೋದು ಗೊತ್ತಾಗೋದಿಲ್ಲ, ಯದ್ವಾ ತದ್ವಾ ಮೋಷನ್ ಇಮೋಷನ್ ಆಗುತ್ತದೆ. ಆಗ ಗಟ್ಟಿ ಕಿರ್ಚ್ತವೆ. ನಾವು ಕೂಡ ಅತೃಪ್ತಿಯಾದಾಗ ಸಣ್ಣದಿಲ್ಲಿ ನೋಡಿ ಗಟ್ಟಿ ಕಿರ್ಚಿತ್ತು, ದೊಡ್ಡವರಾದ್ಮೇಲೆ ಗಟ್ಟಿ ಕಿರ್ಚಿದ್ದೇವಾ? ಇಲ್ಲ ಡಾಕ್ಟರ್, ನಮ್ಮ ಮರ್ಯಾದಿದೆ. ಹೋಗುದಾದ್ರೆ ನಾವು ರೂಮೊಳಗೆ ಹೋಗಿ ಗಟ್ಟಿ ಕಿರ್ಚ್ತೇವೆ, ಅಥವಾ ತಲೆ ಜಜ್ಕೊತೇವೆ, ಈ ಮೇಜು ಹೀಗೆ ಗೊತ್ತಿದೆ, ನಂಗೆ ಅತೃಪ್ತಿ ಆಗಿದೆ, ಮೇಜನ್ನು ನೋಯಿಸೋದು ಆ ಥರ. ಹಾಗಾಗಿ ವೈಬ್ರೇಷನ್ ಅಂದರೆ ಇನ್ನರ್ ವೈಬ್ರೇಷನ್ನಿಂದಾಗಿ ಒಳಗಿನ ಇಮೋಷನಲ್ ಔಟ್ಬರ್ಸ್ಟ್ ಆಗುತ್ತದೆ. ಅದಕ್ಕೆ ಆವಾಗ ದೇವರ ಸ್ಮರಣೆ ಮಾಡಬೇಕು. ಏನಿಲ್ಲ, ಮಾನಸಿಕ ಧ್ಯಾನ ಇಲ್ಲದೇ ಜೈ ಗುರುಜಿ, ಜೈ ಶಿವ, ಜೈ ಎಂಬೆ ಜೈಕಾರದೊಂದಿಗೆ ಜರ್ಜರಿತವಾಗಿದೆ ಯಂತ್ರ, ಜರೂರು ಯತ್ನ ಸಬಲ ಮಾಡು, ಜಯ ಅಂತ ದೇವರ ಸ್ಮರಣೆ ದೇವರ ಹೆಸರಿನೊಟ್ಟಿಗೆ ಮಾಡಬೇಕು. ಜಯ ಯೇಸು, ಜಯ ಅಲ್ಲ, ಜಯ ಮಾರುತಿ, ಜಯ ಕೃಷ್ಣ, ಜಯ ಹರಿ, ಈ ಭಾವ ಮಾಡಬೇಕಂತ ಅನಾದಿ ಕಾಲದಿಂದ ಅವ್ರಿಗೆ ಗೊತ್ತಾಗಿದೆ. ಇದು ಗೊತ್ತಾದಾಗ ಅವರೊಂದು ಹೇಳಿದರು ಜನರಿಗೆ ಒಳ್ಳೇದಾಗಲಿ ಅಂತ. ಅದೇ ಅವ್ರದ್ದು ಕ್ವಶನ್ ಅಂತ, ಯಾಕೆ ಹಾಗಾಗತ್ತಂತ. ಹೌದು ಡಾಕ್ಟರ್, ಜಾತರ ಯಾಕೆ ರಗಳೆ ಮಾಡ್ತಾರೆ? ಅವರಿಗೆ ಸಹಿಸ್ಕೊಳ್ಳಿಕ್ಕಾಗದಿದ್ದಾಗ ಭಾವಾತಿ ವೇಗದಿಂದ, ಉದ್ವೇಗದಿಂದ ಮಕ್ಕಳು ಕೂಗ್ತಾರೆ. ಯಾಕೆ ಆ ಥರ ವೈಬ್ರೇಷನ್ ಜಾಸ್ತಿ ಆಗುತ್ತಂದರೆ ಸೂರ್ಯೋದಯ ಸೂರ್ಯಾಸ್ತಮಾನ, ಉದಯ ಮತ್ತು ಅಸ್ತದಲ್ಲಿ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ಅದು ಪ್ರಕೃತಿಯ ನಿಯಮ, ಯಾಕಂದರೆ ಅದು ನಿಯಮ. ವಿ ಶುಡ್ ಒಬೆ ಆನ್ ಲುಕ್. ಅದಕ್ಕೆ ಮಕ್ಕಳಿಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಸ್ಥಿತಿ. ನಾಯಿ ಕೂಗುತ್ತೆ ನೋಡಿ, ಬೊಳ್ಳಗರಿಯತ್ತೆ ಅಂತ ಹೇಳ್ತಾರೆ, ಓ ಅಂತ. ಅದು ಭೂಕಂಪ ಆಗೋ ಮುಂಚೆ ನಾಯಿಗಳಿಗೆಲ್ಲ ಗೊತ್ತಾಗತ್ತೆ, ಅವಾಗ 6th ಸೆನ್ಸ್ ಮೂಲಕ ಗೊತ್ತಾಗತ್ತೆ. ಇಲ್ಲೂ ಹಾಗೆ ಈ ಮಕ್ಕಳಿಗೆ ಅದು ಗೊತ್ತಾಗುತ್ತದೆ, 3 ವರ್ಷದ ಕೆಳಗಿನ ಮಕ್ಕಳಿಗೆ ಗೊತ್ತಾಗತ್ತೆ ಅಂತ ಹಿರಿಯರಿಂದ ಬಂದ ಸತ್ಯ. ಡಾಕ್ಟರ್ ಜಿ, ಅಮಾವಾಸ್ಯೆ ಹುಣ್ಣಿಮೆಲೂ ಇದೇ ರೀತಿ ಸೇಮ್ ವೈಬ್ರೇಷನ್ ಜಾಸ್ತಿ ಆಗುತ್ತದೆ. ಅಂದರೆ ನದಿ ಸಮುದ್ರದಲ್ಲಿ ಇಳ್ತಾ ಬರುತ್ತೆ ನೋಡಿ, ಆ ಥರ. ಅಂದರೆ ಸಹಿಸಿಕೊಳ್ಳಲಾಗದಂಥ ಭಾವೋದ್ವೇಗ ಉಂಟಾಗುತ್ತದೆ, ವಾತಾವರಣದ ಏರಿಳಿತದ ಮೂಲಕ ಆ ತೀರ ಆಗುತ್ತದೆ. ಅಂದರೆ ಆ ಥರದೊಂದು ಪರಿಣಾಮ ಆಗುವುದು ಸತ್ಯ, ಬಟ್ ಅದಕ್ಕೆ ಸಾಧನೆ ಏನು ಡಾಕ್ಟರ್? ಅದೇ ಇಷ್ಟನಾಮ ಸ್ಮರಣೆ ಅಷ್ಟೇ. ದೇವರ ಸ್ಮರಣೆಯನ್ನು ಹೇಳಿಕೊಂಡರೆ ನಮ್ಮ ವೋಲ್ಟೇಜ್ ಆಟೋಮೆಟಿಕ್ ಸರಿಯಾಗುತ್ತದೆ. ಆ ವೋಲ್ಟೇಜಿಗೆ ಸರಿಯಾಗಿ ಆ ಬಲ್ಪಿನ ಒಳಗಿನ ತಂತಿ ಬರ್ಸ್ಟ್ ಆಗುವುದಿಲ್ಲ ಅಷ್ಟೇ. ವಿದ್ ಹೋಲ್ಡಿಂಗ್ ಪವರ್ ಜಾಸ್ತಿ ಆಗುತ್ತದೆ. ಹಾಗೆ ಅಂದರೆ ಆ ಟೈಮಲ್ಲಿ ತಾರಕ ಆತ್ಮಗಳು ಕೆಲಸ ಮಾಡ್ತಾರೆ. ತಾರಕ 2 ಆತ್ಮಗಳು ಇರ್ತವೆ. ಒಂದು ಹೊಂಡಕ್ಕೆ ಎಳಿತದೆ, ಒಂದು ಮೇಲೆ ಏರಿಸುತ್ತದೆ. ಅವೆರಡಕ್ಕೂ ಕೂಡ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ನಮ್ಮ ಸ್ಮರಣೆ ಮೂಲಕ ಯಥಾವತ್ ಅಲ್ಲೇ ಇರುವಂತ ಆಗುತ್ತದೆ. ನಿಜವಾಗಿ ಇದು ಪ್ರಶ್ನೆ ನನಗೂ ಇತ್ತು ಬಿಡಾಕ್ಟೆ ಮೊದಲು. ಅಂದರೆ ಕೆಲವರೆಲ್ಲ ಆ ಟೈಮಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಕೆಲವರು ವರ್ತನೆ ಬೇರೆ ರೀತಿ ಆಗ್ತದೆ. ಮನುಷ್ಯನಲ್ಲೂ ವರ್ತನೆ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ಹುಚ್ಚರಾಂಗಿ ನೀನು ಅಮಾವಾಸ್ಯೆ ಹುಣ್ಣಿಮೆಗೆ ವೋಲ್ಟೇಜ್ ವ್ಯತ್ಯಾಸ ಆದ ಕೂಗ್ತಿ, ನೀನು ಬಡಬಡಿಸುತ್ತಿ, ವಿಚಿತ್ರ ವರ್ತನೆಗೆ ಹೋಗ್ತಿ. ಕರೆಕ್ಟ್, ಹೌದದು ಭಾವನಾತ್ಮ, ನಮ್ಮ ಸೈಕಲಾಜಿಕಲೇ ಸತ್ಯ. ಡಾಕ್ಟರ್ ಕೂಡ ಯಾಕಾಗತ್ತೆ ಆಗುತ್ತದೆ, ಯಾಕೆ ಕೇಳು, ನಮ್ಗೆ ಗೊತ್ತಿಲ್ಲ ಅಂತೂ ಆಗುತ್ತದೆ. ಹಾಗೆ ಅದಕ್ಕೆ ಸಾಧನೆ ಮಾನಸಿಕ ಧ್ಯಾನವೇ. ಇಷ್ಟ ದೇವರನ್ನು ತುಂಬಿಕೊಳ್ಳುವುದು, ನಂಬಿಕೊಳ್ಳುವುದು, ಬಲ ಹೆಚ್ಚಿಸಿಕೊಳ್ಳುವುದು ಅಷ್ಟೇ. ಅದರಿಂದ ಪರಿಣಾಮ ಆಗುದು, ಅದು ಸಹ್ಯವಾಗುತ್ತದೆ. ಪರಿಣಾಮ ನಾವು ವಿತ್ಹೋಲ್ಡ್ ಮಾಡುವಷ್ಟು ಮಟ್ಟಕ್ಕೆ ಬರುತ್ತೆ. ಅತಿರೇಕ ಆಗುವುದಿಲ್ಲ, ಬಲ್ಪ್ ಬರ್ನ್ ಆಗುವುದಿಲ್ಲ, ಸ್ವಲ್ಪ ಬೆಳಕು ಜಾಸ್ತಿ ಆಗುತ್ತೆ ಅಷ್ಟೇ.